ಫ್ರೆಂಡ್ಸ್, ಕಾನ್ಪುರ ನಗರದ ಒಂದು ಹಳ್ಳಿಯಲ್ಲಿ ಒಂದು ಹಳೆಯ ಮನೆ ಇತ್ತು. ಅದರ ಗೋಡೆಗಳ ಪ್ಲಾಸ್ಟರ್ ಹಲವೆಡೆ ಉದುರಿಕೊಂಡಿತ್ತು. ಆ ಮನೆಯ 4 ಗೋಡೆಗಳ ಒಳಗೆ ಮೀರಾಳ ಸಂಪೂರ್ಣ ಪ್ರಪಂಚ ಸೀಮಿತವಾಗಿತ್ತು. ಮೀರಾಳ ವಯಸ್ಸು ಕೇವಲ 7 ವರ್ಷ ಮಾತ್ರ. ಆದರೆ ಅವಳ ಕಣ್ಣಿನಲ್ಲಿ ಶತಮಾನಗಳ ದುಃಖ ಕಂಡಂತಿತ್ತು. ಮೀರಾಳ ತಪ್ಪೇನು ಅಂದರೆ ಅವಳ ಚರ್ಮದ ಬಣ್ಣ ಕಪ್ಪಾಗಿತ್ತು. ಅದಕ್ಕೂ ಮೇಲಾಗಿ ಅವಳ ತಾಯಿ ಅವಳಿಗೆ ಜನ್ಮ ನೀಡುತ್ತಿದ್ದಂತೆಯೇ ಸತ್ತಿದಳು. ಈ ಸಂಗತಿಯೇ ಮೀರಾಳಿಗೆ ಒಂದು ನಿಂದನೆ ಆಗಿಬಿಟ್ಟಿತು. ಬಂಧುಗಳು ಮಾತ್ರವಲ್ಲ, ಮನೆಯವರು ಕೂಡ ಹೇಳುತ್ತಿದ್ದರು, ಈ ಹುಡುಗಿ ದರಿದ್ರ, ಹುಟ್ಟುತ್ತಿದ್ದಂತೆಯೇ ತಾಯಿಯನ್ನು ಕಿತ್ತುಕೊಂಡಳು ಎಂದು. ಮಹೇಶ್ ಎಂಬ ಮೀರಾಳ ತಂದೆ ಒಬ್ಬ ಸಾದಾ ಒಳ್ಳೆಯ ವ್ಯಕ್ತಿ. ಅವರು ಸರ್ಕಾರಿ ಕೆಲಸ ಮಾಡುತ್ತಿದ್ದರು. ಹೆಂಡತಿ ಸತ್ತ ನಂತರ ಮನೆ ನೋಡಿಕೊಳ್ಳಲು ಮತ್ತು ಮೀರಾಳ ಕಾಳಜಿ ವಹಿಸಲು ಅವರು 2ನೇ ಮದುವೆ ಮಾಡಿಕೊಂಡರು. ಆ ಹೆಂಗಸಿನ ಹೆಸರು ಶೋಭಾ. ಶೋಭಾ ಮನೆಗೆ ಬಂದಾಗ ಮೊದಲಲ್ಲಿ ಮೀರಾಳಿಗೆ ಸ್ವಲ್ಪ ಪ್ರೀತಿ ತೋರಿಸುತ್ತಿದ್ದಳು. ಆದರೆ ಅವಳಿಗೆ ತನ್ನದೇ ಮಕ್ಕಳು ಹುಟ್ಟಿದ ನಂತರ ಅವಳ ವರ್ತನೆ ಸಂಪೂರ್ಣ ಬದಲಾಯಿತು. ಶೋಭಾಗೆ 2 ಹೆಣ್ಣು ಮಕ್ಕಳು ಜನಿಸಿದರು, ಪೂಜಾ ಮತ್ತು ನೇಹ. ಅದ್ಭುತವೇನೆಂದರೆ ಪೂಜಾ ಮತ್ತು ನೇಹ ಇಬ್ಬರು ತುಂಬಾ ಬಿಳಿಯಾಗಿದ್ದರು ಮತ್ತು ಸುಂದರವಾಗಿದ್ದರು. ಮಕ್ಕಳು ದೊಡ್ಡವರಾದಂತೆ ಮನೆಯ ಎಲ್ಲಾ ಕೆಲಸ ಕಾರ್ಯ ಮೀರಾಳ ಮೇಲೆ ಬಿದ್ದಿತು. ಅವಳು ಮೌನವಾಗಿ ಕೆಲಸ ಮಾಡುತ್ತಿರುತ್ತಿದ್ದಳು. ಆದರೆ ಶೋಭಾಳ ಮಕ್ಕಳು ಹೂವಿನಂತೆ ಮೃದುವಾಗಿ ನಗುತ್ತಾ ಆಟವಾಡುತ್ತಾ ಇಡೀ ಮನೆ ತುಂಬಾ ಓಡಾಡುತ್ತಿದ್ದರು. ಬಾಲ್ಯದಿಂದಲೇ ಮೀರಾ ಹೆಚ್ಚು ಕೇಳಿದ ಮಾತುಗಳೇನೆಂದರೆ, ಓ ಕಪ್ಪು ಹುಡುಗಿ, ದರಿದ್ರ, ಸೈಡೋಗು, ನೀನು ಯಾಕೆ ಮುಂದೆ ಬಂದೆ ಎಂದು. ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಶೋಭಾ ಮೀರಾಳನ್ನು ಅಡಿಗೆ ಮನೆಗೆ ಕಳುಹಿಸಿ ಕೆಲಸ ಮಾಡಿಸುತ್ತಿದ್ದಳು. ತನ್ನ ಮಕ್ಕಳನ್ನು ಮಾತ್ರ ಚೆನ್ನಾಗಿ ಸಿಂಗರಿಸಿ ಅತಿಥಿಗಳ ಮುಂದೆ ಕುಳ್ಳಿರಿಸುತ್ತಿದ್ದಳು. ಒಮ್ಮೆ ತಪ್ಪಾಗಿ ಮೀರಾ ಹೊರಗೆ ಬಂದಾಗ ಅತಿಥಿಗಳು ಕೇಳಿದರು, ಇವಳು ಯಾರು, ನಿಮ್ಮ ಕೆಲಸದವರ ಮಗಳೇ ಎಂದು. ಆ ಮಾತುಗಳು ಮೀರಾಳ ಚಿಕ್ಕ ಹೃದಯಕ್ಕೆ ಮುಳ್ಳಿನಂತೆ ಚುಚ್ಚುತ್ತಿತ್ತು. ಶೋಭಾ ಕೂಡ ತಕ್ಷಣ ಹೇಳುತ್ತಿದ್ದಳು, ಹೌದು ಹೌದು, ಇದು ದೂರದ ಸಂಬಂಧಿ, ಮನೆ ಕೆಲಸಕ್ಕೆ ಸಹಾಯ ಮಾಡುತ್ತದೆ ಎಂದು. ಹೊಸ ಅತಿಥಿಗಳಿಗೆ ಗೊತ್ತಿರಲಿಲ್ಲ ಈಕೆ ಈ ಮನೆಯದ್ದೇ ದುರ್ಭಾಗ್ಯ ಮಗಳು ಎಂದು. ಮಹೇಶ್ ಇವೆಲ್ಲ ನೋಡುತ್ತಿದ್ದರು. ಆದರೆ ತಮ್ಮ ಗಟ್ಟಿಯಾದ ಹೆಂಡತಿಯ ಮುಂದೆ ಏನೂ ಹೇಳಲು ಧೈರ್ಯ ಇರಲಿಲ್ಲ. ಕೆಲವೊಮ್ಮೆ ಅವರು ಮೀರಾಳ ಬಳಿ ಹೋಗಿ ಕೈ ಹಾಕಿ ಹೇಳುತ್ತಿದ್ದರು, ಮಗಳೇ, ಮನಸ್ಸು ಬೇಸರ ಮಾಡಿಕೊಳ್ಳಬೇಡ, ದೇವರು ಎಲ್ಲಾ ನೋಡುತ್ತಿದ್ದಾನೆ ಎಂದು. ಕಾಲ ಕಳೆಯುತ್ತಾ ಹೋಯಿತು. ಮಕ್ಕಳು ದೊಡ್ಡವರಾದರು. ಪೂಜಾ ಮತ್ತು ನೇಹ ಕಾಲೇಜಿಗೆ ಹೋಗುತ್ತಿದ್ದರು. ಹೊಸ ಬಟ್ಟೆ ಹಾಕಿಕೊಂಡು ಸ್ನೇಹಿತರ ಜೊತೆ ಸುತ್ತಾಡುತ್ತಿದ್ದರು. ಆದರೆ ಮೀರಾಳಿಗೆ ಮನೆಯ ಹೊರಗೆ ಹೋಗುವುದು ಕೂಡ ನಿಷೇಧ. ಶೋಭಾ ಅವಳನ್ನು ಮನೆಯ ಕೆಲಸದಾಕಿಯಂತೆ ಮಾಡಿಕೊಂಡಿದ್ದಳು. ಮೀರಾ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮನೆ ಒರೆಸುತ್ತಿದ್ದಳು, ಎಲ್ಲರಿಗೂ ಉಪಹಾರ ಮಾಡುತ್ತಿದ್ದಳು, ಬಟ್ಟೆ ತೊಳೆಯುತ್ತಿದ್ದಳು, ಪಾತ್ರೆ ತೊಳೆಯುತ್ತಿದ್ದಳು. ಎಲ್ಲ ಕೆಲಸವೂ ಕೂಡ ಅವಳದ್ದೇ. ಆದರೆ ಅವಳಿಗೆ ದೊರಕಿದ್ದು ಏನು? ಒಣ ರೊಟ್ಟಿ ಮತ್ತು ನಿಂದನೆಗಳು. ಶೋಭಾ ಯಾವಾಗಲೂ ಕಿರುಚುತ್ತಿದ್ದಳು, ಓ ಕಪ್ಪು ಹುಡುಗಿ, ಇನ್ನು ಚಹಾ ಆಗಿಲ್ಲವೇ, ದರಿದ್ರ, ಮತ್ತೆ ಉಪ್ಪು ಹೆಚ್ಚು ಹಾಕಿದ್ದೀಯಾ ಎಂದು. ಮೀರಾ ಮೌನವಾಗಿ ಎಲ್ಲಾ ಕೇಳುತ್ತಾ ತನ್ನ ಕಣ್ಣೀರನ್ನು ತನ್ನ ದುಪ್ಪಟಿಯಿಂದ ತೊಳೆದುಕೊಳ್ಳುತ್ತಿದ್ದಳು. ಅವಳಿಗೆ ಅನ್ನಿಸುತ್ತಿತ್ತು, ಕಪ್ಪಾಗಿರುವುದು ಒಂದು ಪಾಪವೇನೋ, ಅದಕ್ಕೆ ತಾನೀಗ ಶಿಕ್ಷೆ ಅನುಭವಿಸುತ್ತಿದ್ದೇನೆ ಎಂದು. ಪೂಜಾ ಮತ್ತು ನೇಹ ಕೂಡ ತಮ್ಮ ತಾಯಿಯಂತೆ ವರ್ತಿಸುತ್ತಿದ್ದರು. ಅವರು ಮೀರಾಳನ್ನು ಅಕ್ಕ ಎಂದು ಒಪ್ಪಿಕೊಂಡಿರಲಿಲ್ಲ. ಏ ಮೀರಾ, ನನ್ನ ಶೂಗಳನ್ನು ಪಾಲಿಶ್ ಮಾಡು ಎಂದು ಆಜ್ಞಾಪಿಸುತ್ತಿದ್ದರು. ಪೂಜಾ ಮತ್ತು ನೇಹಾರ ಸ್ನೇಹಿತರ ಮನೆಗೆ ಬಂದಾಗ, ನೋಡಿ ನೋಡಿ ನಮ್ಮ ಮನೆಯ ಹಳೆಯ ಯಂತ್ರ ಎಂದು ಅವಳನ್ನು ಹಾಸ್ಯ ಮಾಡುತ್ತಿದ್ದರು. ಎಲ್ಲರೂ ಕೂಡ ನಗುತ್ತಿದ್ದರು. ಮೀರಾಳ ಹೃದಯ ತುಂಡಾಗುತ್ತಿತ್ತು. ಮೀರಾ ತನ್ನ ಏಕಾಂತದಲ್ಲಿ ದೇವರನ್ನು ಸ್ನೇಹಿತನಾಗಿ ಮಾಡಿಕೊಂಡಿದ್ದಳು. ಆದರೆ ಮನೆಯವರಿಗೆ ಅವಳ ಈ ಗುಣವೇ ಕಾಣಿಸಲಿಲ್ಲ. ಅವರಿಗೆ ಅವಳ ಚರ್ಮದ ಬಣ್ಣ ಮಾತ್ರ ಕಾಣುತ್ತಿತ್ತು. ಶೋಭಾ ಹೇಳುತ್ತಿದ್ದಳು, ಪೂಜೆ ಮಾಡಿದರೆ ನಿನ್ನ ಬಣ್ಣ ಬಿಳಿಯಾಗಲ್ಲ, ನಿನ್ನನ್ನು ಯಾರು ಮದುವೆಯಾಗಲ್ಲ, ನಿನ್ನ ಮುಖ ನೋಡಿದರೆ ಜನರು ಓಡಿ ಹೋಗುತ್ತಾರೆ ಎಂದು. ಮನೆಯಲ್ಲಿ ಮದುವೆ ಮಾತುಗಳು ಶುರುವಾದವು. ಮಹೇಶ್ ಚಿಂತೆಯಲ್ಲಿ ಮುಳುಗಿದರು. ಅವರು ಮೀರಾಳಿಗೆ ಬೇಗ ಮದುವೆಯಾಗಲಿ ಎಂದು ಬಯಸುತ್ತಿದ್ದರು. ಹಲವು ಕಡೆ ಸಂಬಂಧ ಹುಡುಕಿದರು. ಆದರೆ ಎಲ್ಲರೂ ಕೂಡ ನಿರಾಕರಿಸಿದರು. ಒಂದು ದಿನ ಒಂದು ಸಂಬಂಧದವರು ಮೀರಾಳನ್ನು ನೋಡಲು ಬರಬೇಕಿತ್ತು. ಅತಿಥಿಗಳ ಮುಂದೆ ಮೀರಾಳನ್ನು ತೋರಿಸಬೇಡಿ, ಅವರು ಓಡಿ ಹೋಗುತ್ತಾರೆ ಎಂದು. ಆದರೆ ಮಹೇಶ್ ಹೇಳಿದರು, ನಾನು ನನ್ನ ಮಗಳನ್ನು ಮರೆ ಮಾಡುವುದಿಲ್ಲ ಎಂದು. ಆ ದಿನ ಮೀರಾ ಎಂದಿಗೂ ಮರೆಯಲಾಗದು. ಅವಳನ್ನು ಸರಳವಾದ ಉಡುಪಿನಲ್ಲಿ ಸಜ್ಜುಗೊಳಿಸಿದರು. ಹುಡುಗನ ಮನೆಯವರು ಬಂದರು. ಹುಡುಗ, ಅವನ ತಂದೆ ತಾಯಿ ಮತ್ತು ಅವನ ಸಹೋದರಿ ಪೂಜಾ ಸಿಂಗಾರ ಮಾಡಿಕೊಂಡು ಸುತ್ತಾಡುತ್ತಿದ್ದಳು. ಹುಡುಗನ ತಾಯಿ ಪೂಜಾಳ ಕಡೆ ನೋಡಿ ಕೇಳಿದಳು,
ಇವಳೇನಾ ಹುಡುಗಿ ಎಂದು ಮಹೇಶ್ ಹೇಳಿದರು. ಇಲ್ಲ ಇಲ್ಲ, ಇವಳು ನನ್ನ ಚಿಕ್ಕ ಮಗಳು, ದೊಡ್ಡ ಮಗಳು ಮೀರಾ ಎಂದು. ಅಷ್ಟರಲ್ಲಿ ಮೀರಾ ಚಹಾ ತೆಗೆದುಕೊಂಡು ಒಳಗಿನಿಂದ ಬಂದಳು. ಅವಳು ಮುಖ ಎತ್ತುತ್ತಿದ್ದಂತೆಯೇ ಎಲ್ಲರೂ ನೋಡಿದರು ಮತ್ತು ಮನೆಯಲ್ಲಿ ಮೌನ ಆವರಿಸಿತು. ಹುಡುಗನ ತಾಯಿ ಮುಖ ವಕ್ರ ಮಾಡಿಕೊಂಡಳು. ಹುಡುಗನು ಚಹಾ ಕಪ್ ಕೂಡ ತೆಗೆದುಕೊಳ್ಳಲಿಲ್ಲ. ಅವನ ತಾಯಿ ಅಲ್ಲೇ ಹೇಳಿದಳು, ನೀವು ನಮಗೆ ಮೋಸ ಮಾಡಿದ್ದೀರಿ. ಹುಡುಗಿ ಕಪ್ಪು ಎಂದು ಹೇಳಲಿಲ್ಲ. ನನ್ನ ಮಗ ಇವಳನ್ನು ಮದುವೆಯಾದರೆ ಜನರು ಏನು ಹೇಳುತ್ತಾರೆ? ನಾವು ಅಂದುಕೊಂಡಿದ್ದು ಹುಡುಗಿ ಸುಂದರವಾಗಿರುತ್ತಾಳೆ ಎಂದು. ಆದರೆ ನೀವು ನಮ್ಮ ಮುಂದೆ ಈ ಕಲ್ಲಿದ್ದಲು ತರಹದ ಹುಡುಗಿಯನ್ನು ತಂದಿರಾ ಎಂದು ಕಿರಿಚಿದಳು. ಮಹೇಶ್ ಕೈ ಜೋಡಿಸಿ ಹೇಳಿದರು, ನನ್ನ ಮಗಳ ಬಣ್ಣ ಮಾತ್ರ ಕಪ್ಪಾಗಿದೆ, ಆದರೆ ಅವಳ ಕೆಲಸ ಮತ್ತು ಸಂಸ್ಕಾರ ತುಂಬಾ ಒಳ್ಳೆಯದು ಎಂದು. ಆದರೆ ಹುಡುಗನ ಮನೆಯವರಿಗೆ ಅವರ ಮಾತಿನ ಮೇಲೆ ಯಾವುದೇ ಪರಿಣಾಮವಾಗಲಿಲ್ಲ. ಹುಡುಗನ ಸಹೋದರಿ ಹೀಗೆಂದಳು, ಖಾಲಿ ಸಂಸ್ಕಾರಗಳಿಂದ ನಾವು ಏನು ಮಾಡೋದು? ಈ ಹುಡುಗಿಯ ಜೊತೆ ನನ್ನ ಅಣ್ಣ ಹೊರಗೆ ಹೋಗುವುದಕ್ಕೆ ನಾಚಿಕೆ ಪಡುತ್ತಾನೆ ಎಂದು. ಹೀಗೆ ಅವರು ಚಹಾ ಕುಡಿದಲೇ ಎದ್ದು ಹೋಗಿಬಿಟ್ಟರು. ಅವರು ಹೋಗುತ್ತಿದ್ದಂತೆ ಶೋಭಾ ದೊಡ್ಡ ಗಲಾಟೆ ಮಾಡಿದಳು. ನೋಡಿದೀಯಾ, ನಾನು ಮೊದಲೇ ಹೇಳಿದ್ದೆ ಇದನ್ನು ಮುಂದೆ ತರಬೇಡಿ ಅಂತ. ನಮ್ಮ ಮಾನ ಸಂಪೂರ್ಣವಾಗಿ ಮಣ್ಣಿನಲ್ಲಿ ಮಿಶ್ರಣ ಆಯಿತು. ಈಗ ಖುಷಿನಾ? ನಿನ್ನ ಕಾರಣ ನನ್ನ ಇನ್ನಿಬ್ಬರು ಹೆಣ್ಣು ಮಕ್ಕಳ ಮದುವೆಯ ಮೇಲೆ ಪರಿಣಾಮ ಬೀಳುತ್ತದೆ. ಹಳ್ಳಿಯವರು ಯೋಚಿಸುತ್ತಿದ್ದಾರೆ, ಈ ಕುಟುಂಬದಲ್ಲಿ ಏನೋ ತಪ್ಪಿದೆ ಅಂತ. ಹೋಗು, ನನ್ನ ಕಣ್ಣ ಮುಂದೆ ಕಾಣಿಸಬೇಡ ಎಂದು. ಮೀರಾ ಅಳುತ್ತಾ ತನ್ನ ಕೊಠಡಿಗೆ ಹೋಗಿ ಬಾಗಿಲು ಮುಚ್ಚಿಕೊಂಡಳು. ಆ ರಾತ್ರಿ ಅವಳು ಕನ್ನಡಿ ಮುಂದೆ ನಿಂತು ತನ್ನ ಮುಖವನ್ನು ನೋಡಿದಳು. ತನ್ನ ಗಲ್ಲಗಳನ್ನು ಗೊರೆದುಕೊಂಡಳು. ತನ್ನ ಕಣ್ಣನ್ನು ನೋಡಿ ಜೋರಾಗಿ ಅತ್ತಳು. ಅವಳು ಅಳುತ್ತಾ ಹೇಳಿದಳು, ಓ ದೇವರೇ, ನೀನು ನನ್ನನ್ನು ಹೀಗೆ ಏಕೆ ಸೃಷ್ಟಿಸಿದ್ದೀಯಾ? ನಿನಗೆ ಹೃದಯವಿಲ್ಲವೇ? ನನಗೆ ಸಂತೋಷವಾಗುವ ಹಕ್ಕಿಲ್ಲವೇ? ಜನರು ನನ್ನನ್ನು ಮನುಷ್ಯರಂತೆ ಏಕೆ ನೋಡುವುದಿಲ್ಲ? ಅಥವಾ ನನ್ನನ್ನು ಈ ಜೀವನದಿಂದ ಮುಕ್ತಗೊಳಿಸು, ಇಲ್ಲವಾದರೆ ನನ್ನ ಭಾಗ್ಯವನ್ನು ಬದಲಿಸು. ಈ ಅವಮಾನದಿಂದ ತುಂಬಿದ ಜೀವನದಿಂದ ಬಿಡಿಸು. ನಿನ್ನ ಹೊರತು ನನಗೆ ಯಾರೂ ಇಲ್ಲ ಎಂದು ಅತ್ತಳು. ಆ ರಾತ್ರಿ ಮೀರಾಳಿಗೆ ವಿಚಿತ್ರವಾದ ಒಂದು ಶಾಂತಿ ಅನಿಸಿತು. ಯಾರೋ ಹೇಳಿದಂತೆ ಅನಿಸಿತು, ಸ್ವಲ್ಪ ಸಹನೆ ಇಡು, ಈಗ ಸಮಯ ಕಷ್ಟವಾಗಿದೆ, ಆದರೆ ನಿನಗೆ ಇದರ ಫಲ ತುಂಬಾ ಚೆನ್ನಾಗಿರುತ್ತದೆ ಎಂದು. ದಿನಗಳು ಕಳೆಯುತ್ತಾ ಹೋಯಿತು. ಪೂಜಾ ಮತ್ತು ನೇಹಾ ಅವರಿಗೆ ಒಳ್ಳೆಯ ಮನೆಗಳಿಂದ ಸಂಬಂಧಗಳು ಬರತೊಡಗಿದವು. ಶೋಭಾ ತುಂಬಾ ಖುಷಿಯಾಗಿದ್ದಳು. ಅವಳು ನಿರ್ಧರಿಸಿದಳು ತನ್ನ ಹೆಣ್ಣು ಮಕ್ಕಳ ಮದುವೆಯನ್ನು ದೊಡ್ಡ ಮನೆಗಳಲ್ಲಿ ಮಾಡಬೇಕೆಂದು. ಮೀರಾ ಇನ್ನು ಮೌನವಾಗಿ ಮನೆ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಳು. ಈಗ ಮಹೇಶ್ ಕೂಡ ಆಶೆ ಕಳೆದುಕೊಂಡಿದ್ದರು. ಜನರ ಮಾತುಗಳನ್ನು ಕೇಳಿ ಕೇಳಿ ಅವರು ದಣಿದಿದ್ದರು. ಅವರು ಯೋಚಿಸುತ್ತಿದ್ದರು, ಬಹುಶಃ ಮೀರಾ ಜೀವನ ಪೂರ್ತಿ ಈ ಮನೆಯಲ್ಲಿ ಅವಮಾನಗಳನ್ನು ಸಹಿಸಿಕೊಂಡೇ ಬದುಕಬೇಕಾಗಬಹುದು ಎಂದು. ಒಂದು ದಿನ ಹಳ್ಳಿಯಲ್ಲಿ ಮಾತು ಹರಡಿತು. ಧನ್ರಾಜ್ ಮೆಹ್ತಾ ಎಂಬ ದೊಡ್ಡ ವ್ಯಾಪಾರಸ್ಥರು, ಲಂಡನ್ನಲ್ಲಿ ದೊಡ್ಡ ವ್ಯವಹಾರ ಹೊಂದಿರುವವರು, ತಮ್ಮ ಮಗನ ಮದುವೆಗಾಗಿ ಭಾರತಕ್ಕೆ ಬರುತ್ತಿದ್ದಾರೆ ಎಂದು. ಅವರ ಮಗನ ಹೆಸರು ಅರ್ಜುನ್. ಜನರು ಹೇಳುತ್ತಿದ್ದರು, ಅರ್ಜುನ್ ಅಷ್ಟು ಸುಂದರ ಮತ್ತು ಶ್ರೀಮಂತ, ಅವನಿಗೆ ಕೋಟಿ ಕೋಟಿ ರೂಪಾಯಿ ಹೊಂದಿರುವವರು ತಮ್ಮ ಮಗಳನ್ನು ಕೊಡಲು ಸಿದ್ಧರಾಗಿದ್ದಾರೆ ಎಂದು. ಧನ್ರಾಜ್ ಮೆಹ್ತಾ ಅವರ ಕುಟುಂಬ ತುಂಬಾ ಧಾರ್ಮಿಕ ಮತ್ತು ಶ್ರೀಮಂತ. ಅವರು ಮನೆಯ ಕೆಲಸ ತಿಳಿದಿರುವ ಮತ್ತು ಸಂಸ್ಕಾರ ಹೊಂದಿರುವ ಹುಡುಗಿಯನ್ನು ಹುಡುಕುತ್ತಿದ್ದರು. ಇದು ಕೇಳುತ್ತಿದ್ದಂತೆ ಶೋಭಾಳ ಕಿವಿ ಎದ್ದಿತು. ಅವಳು ಯೋಚಿಸಿದಳು, ನನ್ನ ಮಗಳು ಪೂಜಾ ಅಥವಾ ನೇಹಾ ಅರ್ಜುನ್ ಜೊತೆ ಮದುವೆಯಾದರೆ ನಮ್ಮ ಅದೃಷ್ಟವೇ ಬದಲಾಗುತ್ತದೆ ಎಂದು. ಅವಳು ಮಹೇಶ್ ಮುಖಾಂತರ ಮಧ್ಯವರ್ತಿಯ ಮೂಲಕ ತಮ್ಮ ಮಾತನ್ನು ಧನ್ರಾಜ್ ಮೆಹ್ತಾ ಅವರ ಮನೆಗೆ ತಲುಪಿಸಿದಳು. ಅವಳಿಗೆ ಸಂಪೂರ್ಣ ನಂಬಿಕೆ, ತಮ್ಮ ಹೆಣ್ಣು ಮಕ್ಕಳ ಸೌಂದರ್ಯ ನೋಡಿ ಅವರು ನಿರಾಕರಿಸಲಾರರು ಎಂದು. ಆಶ್ಚರ್ಯವೇನೆಂದರೆ ಮೆಹ್ತಾ ಅವರ ಮನೆಯಿಂದ ಉತ್ತರ ಬಂತು, ಅವರು ಹುಡುಗಿಯನ್ನು ನೋಡಲು ಬರುತ್ತಿದ್ದಾರೆ ಎಂದು. ಶೋಭಾಳ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಮನೆಯಲ್ಲಿ ಹಬ್ಬದ ವಾತಾವರಣ. ಪೂಜಾ ಮತ್ತು ನೇಹಾ ಅವರನ್ನು ಬ್ಯೂಟಿ ಪಾರ್ಲರ್ಗೆ ಕಳುಹಿಸಲಾಯಿತು. ವೈವಿಧ್ಯಮಯ ಆಹಾರದ ಪಟ್ಟಿ ಸಿದ್ಧವಾಯಿತು. ಆದರೆ ಈ ಎಲ್ಲ ತಯಾರಿಗಳ ಹೊರೆ ಮೀರಾಳ ಮೇಲೆ ಇತ್ತು. ಶೋಭಾ ಮೀರಾಳನ್ನು ಗದರಿಸಿ ಹೇಳಿದಳು, ಜಾಗ್ರತೆ, ಅತಿಥಿಗಳ ಮುಂದೆ ಬರಬಾರದು. ನೀನು ಅಡುಗೆ ಮನೆಯಲ್ಲಷ್ಟೇ ಇರಬೇಕು. ಅಲ್ಲಿಂದಲೇ ಊಟ ಕಳಿಸಬೇಕು. ಊಟ ಎಷ್ಟು ರುಚಿಯಾಗಿರಬೇಕೆಂದರೆ ಅತಿಥಿಗಳು ಬೆರಳನ್ನು ಚಪ್ಪರಿಸುತ್ತಿರಬೇಕು. ಏನಾದರೂ ತಪ್ಪಾದರೆ ನಿನ್ನನ್ನು ಬಿಡುವುದಿಲ್ಲ ಎಂದು. ಮೀರಾ ಮೌನವಾಗಿ ತಲೆ ತಗ್ಗಿಸಿದಳು. ಅವಳ ಮನಸ್ಸಿನಲ್ಲಿ ಒಂದು ಚಿಕ್ಕ ಆಸೆ ಮೂಡಿತು. ಯಾರಾದರೂ ನನ್ನನ್ನು ನೋಡಲು ಬಂದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು. ಆದರೆ ಅವಳು ತಕ್ಷಣ ಯೋಜನೆಯನ್ನು ದೂರ ಮಾಡಿತು. ಸ್ವಲ್ಪ ಹೊತ್ತಿನ ನಂತರ ಧನ್ರಾಜ್ ಮೆಹ್ತಾ, ಅವರ ಹೆಂಡತಿ ಮತ್ತು ಅವರ ಮಗ ಅರ್ಜುನ್
ಮನೆಗೆ ಬಂದರು. ಹಳ್ಳಿಯ ಕೆಲ ಮಹಿಳೆಯರು ಬಾಗಿಲಿನ ಬಳಿ ನಿಂತು ನೋಡುತ್ತಿದ್ದರು. ಅರ್ಜುನ್ ಲಂಡನ್ನಲ್ಲಿ ಓದಿ ಬಂದವನು. ಸರಳವಾದ ಶರ್ಟ್ ಮತ್ತು ಪ್ಯಾಂಟ್ ಧರಿಸಿದ್ದ. ಸ್ವಲ್ಪ ಗಡ್ಡ ಇಟ್ಟುಕೊಂಡಿದ್ದ. ಅವನು ತುಂಬಾ ಆಕರ್ಷವಾಗಿ ಕಾಣುತ್ತಿದ್ದ. ಅವರು ಒಳಗೆ ಹೋದರು. ಶೋಭಾ ಮತ್ತು ಮಹೇಶ್ ಅವರನ್ನು ಗೌರವದಿಂದ ಸ್ವಾಗತಿಸಿದರು. ಪೂಜಾ ಮತ್ತು ನೇಹಾರನ್ನು ಪರಿಯಂತೆ ಸಿಂಗರಿಸಿ ಕುಳ್ಳಿರಿಸಿದರು. ಅರ್ಜುನ್ ತಾಯಿ ಅವರನ್ನು ನೋಡಿ ಹೇಳಿದಳು, ಇಬ್ಬರು ಹುಡುಗಿಯರು ತುಂಬಾ ಚೆನ್ನಾಗಿದ್ದಾರೆ ಎಂದು. ಈ ಮಾತು ಕೇಳಿ ಶೋಭಾಳ ಸಂತೋಷ ದ್ವಿಗುಣವಾಯಿತು. ಅವಳು ತಕ್ಷಣ ಹೇಳತೊಡಗಿದಳು, ನಮ್ಮ ಪೂಜಾ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದ್ದಾಳೆ. ಆಧುನಿಕ ಜಗತ್ತಿನ ಎಲ್ಲಾ ವಿಷಯಗಳು ಗೊತ್ತಿದೆ. ನೀವು ಲಂಡನ್ನಲ್ಲಿ ಇರುವುದರಿಂದ ಪೂಜಾ ಮತ್ತು ಅರ್ಜುನ್ ಜೋಡಿ ಪರ್ಫೆಕ್ಟ್ ಆಗಿರುತ್ತೆ. ಆದರೆ ಅರ್ಜುನ್ ಮೌನವಾಗಿದ್ದ. ಅವನ ಕಣ್ಣುಗಳು ಬೇರೆ ಯಾವುದನ್ನೋ ಹುಡುಕುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಊಟದ ಸಮಯವಾಯಿತು. ವೆಜ್ ಬಿರಿಯಾನಿ, ಶಾಹಿ ಪನ್ನೀರ್, ಪಕೋಡ ಮತ್ತು ಕೀರ್ ಸುವಾಸನೆಯಿಂದ ಕೊಠಡಿ ತುಂಬಿತ್ತು. ಅರ್ಜುನ್ ಮೊದಲ ತುತ್ತು ತಿಂದ ತಕ್ಷಣ ನಿಂತು ಹೋದ. ಅವನು ತನ್ನ ತಾಯಿಯನ್ನು ನೋಡಿದ. ಅವಳ ಕಣ್ಣಲ್ಲೂ ಕೂಡ ಆಶ್ಚರ್ಯ. ಆಹಾರ ನಿಜವಾಗಿಯೂ ಅತ್ಯಂತ ರುಚಿಯಾಗಿತ್ತು. ಅವರು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೂ ಕೂಡ ಇಷ್ಟು ರುಚಿ ತಿಂದಿರಲಿಲ್ಲ. ಅರ್ಜುನ್ ಮಹೇಶ್ ಅವರನ್ನು ಕೇಳಿದ, ಈ ಊಟವನ್ನು ಯಾರು ಮಾಡಿದ್ದಾರೆ ಎಂದು. ಮಹೇಶ್ ಉತ್ತರಿಸಿದನು, ಇದು ನನ್ನ ಮಗಳು ಪೂಜಾ ಮಾಡಿದ್ದಾಳೆ. ಅವಳಿಗೆ ಅಡುಗೆ ಮಾಡುವುದರಲ್ಲಿ ತುಂಬಾ ಆಸಕ್ತಿ ಇದೆ ಎಂದು. ಅರ್ಜುನ್ ಪೂಜಾಳ ಕಡೆ ನೋಡಿ ಕೇಳಿದ, ನಿಜವಾಗಿಯೂ ನೀವು ಮಾಡಿದ್ದೀರಾ? ಇದರಲ್ಲಿ ಯಾವ ಯಾವ ಮಸಾಲೆಗಳು ಹಾಕಿದ್ದೀರಿ ಎಂದು. ಪೂಜಾ ಗಾಬರಿಯಾಗಿ ಬಿಟ್ಟಳು. ಅವಳಿಗೆ ವೆಜ್ ಬಿರಿಯಾನಿಯಲ್ಲಿ ಹಳದಿ ಹಾಕುತ್ತಾರೆಯೇ ಇಲ್ಲವೇ ಎಂಬುದು ಗೊತ್ತಿರಲಿಲ್ಲ. ಅವಳು ಮೌನವಾಗಿದ್ದಳು. ಅಷ್ಟರಲ್ಲಿ ಅರ್ಜುನ್ಗೆ ಅರ್ಥವಾಯಿತು ಸುಳ್ಳು ಹೇಳಲಾಗುತ್ತಿದೆ ಎಂದು. ಅವನು ಶೋಭಾಳ ಕಡೆ ನೋಡಿ ಹೇಳಿದನು, ನೋಡಿ, ನಾನು ಲಂಡನ್ನಲ್ಲಿ ಇದ್ದರೂ ಜನರನ್ನು ಗುರುತಿಸುವುದು ನನಗೆ ಗೊತ್ತು. ಈ ಅಡುಗೆ ಮಾಡಿದ ಕೈಗಳು ಇಷ್ಟು ಮೃದುವಾಗಿರಲಾರವು ಮತ್ತು ಮೇಕಪ್ ಮಾಡಿಕೊಂಡ ಕೈಗಳು ಅಲ್ಲ. ಕೊಠಡಿಯಲ್ಲಿ ಸದ್ದಿಲ್ಲದ ಮೌನ. ಶೋಭಾಳಿಗೆ ಬೆವರು ಬಂತು. ಕೊನೆಗೆ ಮಹೇಶ್ ಧೈರ್ಯ ಮಾಡಿ ಸತ್ಯ ಹೇಳಿದರು, ಮಗನೇ, ನೀನು ಸರಿಯಾಗಿ ಹೇಳಿದ್ದೀಯಾ. ಈ ಊಟ ನನ್ನ ದೊಡ್ಡ ಮಗಳು ಮೀರಾ ಮಾಡಿದ್ದಾಳೆ ಎಂದು. ಅರ್ಜುನ್ ತಕ್ಷಣ ಹೇಳಿದನು, ನಾನು ಅವಳನ್ನು ನೋಡಲು ಇಷ್ಟಪಡುತ್ತೇನೆ ಎಂದು. ಶೋಭಾ ತಕ್ಷಣ ಮಧ್ಯೆ ಹೇಳಿದಳು, ಇಲ್ಲ ಮಗ, ಅವಳು ಸ್ವಲ್ಪ ನಾಚಿಕೆ ಪಡುವವಳು. ಅತಿಥಿಗಳ ಮುಂದೆ ಬರುವುದಿಲ್ಲ. ಅದರಲ್ಲೂ ಅವಳು ನಿಮ್ಮ ಮಟ್ಟದವಳು ಅಲ್ಲ. ಮಹೇಶ್ ಒಳಗೆ ಹೋಗಿದರು. ಮೀರಾ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದಳು. ಮುಖದಲ್ಲಿ ಬೆವರು, ಹಳೆಯ ಬಟ್ಟೆಗಳು. ಮಹೇಶ್ ಹೇಳಿದರು, ಮಗಳೇ, ನಿನ್ನನ್ನು ಹೊರಗೆ ಕರೆಯುತ್ತಿದ್ದಾರೆ ಎಂದು. ಮೀರಾ ಗಾಬರಿಯಾಗಿ, ಅಪ್ಪ, ನಾನು ಹೇಗೆ ಹೋಗಲಿ? ನನ್ನ ಬಟ್ಟೆಗಳು ಅಶುದ್ಧವಾಗಿದೆ. ನನ್ನನ್ನು ನೋಡಿ ಅವರು ಪೂಜಾಳ ಸಂಬಂಧವನ್ನು ನಿರಾಕರಿಸಬಹುದು ಎಂದು. ಮಹೇಶ್ ಹೇಳಿದರು, ಆದರೆ ಅವರು ನಿನ್ನನ್ನೇ ಕರೆಯುತ್ತಿದ್ದಾರೆ ಎಂದು. ಮೀರಾ ನಡುಗುತ್ತಾ ಹೊರಗೆ ಬಂದಳು. ಅವಳು ತಲೆ ತಗ್ಗಿಸಿಕೊಂಡಿದ್ದಳು. ಸಾದಾ ಬಟ್ಟೆ, ಕಪ್ಪು ಚರ್ಮ. ಪೂಜಾ ಮತ್ತು ನೇಹ ಮುಂದೆ ಅವಳು ಕೆಲಸದಾಳಿಯಂತೆ ಕಾಣಿಸುತ್ತಿದ್ದಳು. ಶೋಭಾ ಮುಖ ತಿರುಗಿಸಿದಳು. ಅವಳು ಯೋಚಿಸಿದಳು, ಈಗ ಈ ಸಂಬಂಧವು ಕೈ ತಪ್ಪಿತು ಎಂದು. ಅರ್ಜುನ್ ತಾಯಿ ಮೀರಾಳನ್ನು ಗಮನದಿಂದ ನೋಡಿ ಹೇಳಿದರು, ಮಗಳೇ, ನಾಚಿಕೊಳ್ಳಬೇಡ, ನನ್ನ ಕಡೆ ನೋಡು ಎಂದು. ಮೀರಾ ನಿಧಾನವಾಗಿ ಕಣ್ಣು ಎತ್ತಿದಳು. ಅವಳ ದೊಡ್ಡ ಕಪ್ಪು ಕಣ್ಣುಗಳಲ್ಲಿ ಒಂದು ವಿಚಿತ್ರ ಆಕರ್ಷಣೆ ಇತ್ತು. ಅದು ಪೂಜಾ ಮತ್ತು ನೇಹಾಳ ಮೇಕಪ್ ಮುಖಗಳಲ್ಲೂ ಇರಲಿಲ್ಲ. ಅರ್ಜುನ್ ಮೀರಾಳನ್ನು ನೋಡಿದ. ಮನೆಯಲ್ಲಿರುವ ಎಲ್ಲರೂ ಉಸಿರನ್ನು ಹಿಡಿದು ಕಾಯುತ್ತಿದ್ದರು. ಈಗ ಅವನು ಏನು ಹೇಳುತ್ತಾನೆ ಎಂದು. ಬಹುಶಃ ಅವನು ಮೀರಾಳನ್ನು ಹಾಸ್ಯ ಮಾಡಬಹುದು ಅಥವಾ ಅಲ್ಲಿಂದ ಹೊರಟು ಹೋಗಬಹುದು ಎಂದು. ಆದರೆ ಅಚಾನಕ್ ಅರ್ಜುನ್ ಹೇಳಿದ ಮಾತು ಎಲ್ಲರನ್ನು ಬೆಚ್ಚಿ ಬೀಳುವಂತೆ ಮಾಡಿತು. ಅಮ್ಮ, ನನಗೆ ಈ ಹುಡುಗಿಯೇ ಇಷ್ಟ. ನಾನು ಮದುವೆಯಾಗಬೇಕೆಂದರೆ ಇದೇ ಹುಡುಗಿಯನ್ನು ಮದುವೆಯಾಗುತ್ತೇನೆ ಎಂದರು. ಅವನ ತಾಯಿ ಹೇಳಿದರು, ಮಗನೇ, ನೀನು ನನ್ನ ಮನದ ಮಾತನ್ನೇ ಹೇಳಿದ್ದೀಯಾ. ಈ ಹುಡುಗಿ ಸಂಸ್ಕಾರಿ ಮತ್ತು ತುಂಬಾ ನಿರಪರಾಧಿ. ಅವರು ಒಪ್ಪಿದರೆ ನಾವು ಈ ಸಂಬಂಧವನ್ನು ಮಾಡೋಣ ಎಂದು. ಒಂದು ಕ್ಷಣ ಮೀರಾಳಿಗೆ ಕಾಲವೇ ನಿಂತಂತೆ ಅನಿಸಿತು. ಅರ್ಜುನ್ ಮಗ, ನೀನು ಸರಿಯಾಗಿ ಯೋಚಿಸಿದ್ದೀಯಾ? ನನ್ನ ಹೆಣ್ಣು ಮಕ್ಕಳ ಮುಂದೆ ಇದು ಕಲ್ಲಿದ್ದಲು. ನೀನು ಲಂಡನ್ನಿಂದ ಬಂದವನು. ನಿನಗೆ ಸುಂದರ ಹೆಂಡತಿ ಬೇಕಲ್ಲವೇ ಎಂದು. ಅರ್ಜುನ್ ಶಾಂತವಾಗಿ ಉತ್ತರಿಸಿದ, ನೀವು ಇದನ್ನು ಕಲ್ಲಿದ್ದಲು ಎಂದು ಕರೆಯುತ್ತಿದ್ದೀರಾ, ಆದರೆ ನನಗೆ ಇದರಲ್ಲಿ ವಜ್ರ ಕಾಣುತ್ತಿದೆ. ಲಂಡನ್ನಲ್ಲಿ ನಾನು ತುಂಬಾ ಬಿಳಿ ಚರ್ಮ ನೋಡಿದ್ದೇನೆ. ಮೇಕಪ್ ಮುಖಗಳನ್ನು ಸಾಕಷ್ಟು ನೋಡಿದ್ದೇನೆ. ಆದರೆ ನನಗೆ ಬೇಕಾದದ್ದು ಮುಖದ ಸೌಂದರ್ಯವಲ್ಲ, ಹೃದಯದ ಸೌಂದರ್ಯ. ನಾನು ಮನೆಗೆ ಬಂದಾಗಲೇ ಅಡುಗೆ ಮನೆಯಲ್ಲಿ ಈ ಹುಡುಗಿಯನ್ನು ನೋಡಿದ್ದೆ. ಆಗಲೇ ಅರ್ಥವಾಯಿತು, ಈ ಮನೆಯಲ್ಲಿರುವ ಅತ್ಯಂತ ಪರಿಶ್ರಮಿ ಮತ್ತು ಒಳ್ಳೆಯ ಹುಡುಗಿ ಇದೆ ಎಂದು. ನಂತರ ನಾನು ಈ ಊಟ ತಿಂದೆ.
ಇದರಲ್ಲಿ ಅವಳ ಪರಿಶ್ರಮದ ರುಚಿ ಇತ್ತು. ಈಗಾಗಲೇ ಅವಳ ಕಣ್ಣಿನಲ್ಲಿ ನೋಡಿದಾಗ ಅವಳು ಸರಳ, ನಾಚಿಕೆಯುಳ್ಳ ಹುಡುಗಿ ಎಂದು ತಿಳಿಯಿತು. ಇಂತಹವರು ಇಂದಿನ ಕಾಲದಲ್ಲಿ ಅಪರೂಪ. ಅಮ್ಮ, ಸೌಂದರ್ಯ ಕಾಲದೊಂದಿಗೆ ಕಡಿಮೆಯಾಗುತ್ತದೆ, ಆದರೆ ಒಬ್ಬರ ಗುಣ ಎಂದಿಗೂ ಉಳಿಯುತ್ತದೆ. ನನಗೆ ಪ್ರದರ್ಶನಕ್ಕೆ ಇರುವ ಹೆಂಡತಿ ಬೇಡ, ನನ್ನ ಮನೆ ಸ್ವರ್ಗವಾಗಿಸುವ ಸಂಗಾತಿ ಬೇಕು. ಮತ್ತು ನನ್ನ ದೃಷ್ಟಿಯಲ್ಲಿ ಆ ಹುಡುಗಿ ಮೀರಾಳಿಗೆ ನಂಬಿಕೆ ಬರಲಿಲ್ಲ. ಇವತ್ತು ಯಾರೋ ಅವಳನ್ನು ಹೊಗಳುತ್ತಿದ್ದಾರೆ ಎಂದು, ಅವಳ ಬಣ್ಣದಾಚೆಗೆ ಹೋಗಿ ಅವಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂದು. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಮಹೇಶ್ ಕಣ್ಣಲ್ಲೂ ಸಂತೋಷದ ಕಣ್ಣೀರು. ಆದರೆ ಶೋಭಾ ಮತ್ತು ಅವಳ ಹೆಣ್ಣು ಮಕ್ಕಳು ಒಳಗೆ ಕೋಪದಿಂದ ಹುರಿಯುತ್ತಿದ್ದರು. ಪೂಜಾ ಕೋಪದಿಂದ ಕಾಲು ಬಡಿದು, ಇದು ಹೇಗೆ ಸಾಧ್ಯ? ಅವನು ನನ್ನನ್ನು ನಿರಾಕರಿಸಿ ಆ ಕಪ್ಪು ಹುಡುಗಿಯನ್ನು ಆರಿಸಿಕೊಂಡಿದ್ದಾನೆ ಎಂದು ಹೇಳುತ್ತಾ ಒಳಗೆ ಹೋಗಿಬಿಟ್ಟಳು. ಆದರೆ ಅರ್ಜುನ್ ಮತ್ತು ಅವನ ತಾಯಿಯ ನಿರ್ಧಾರ ದೃಢವಾಗಿತ್ತು. ಧನ್ರಾಜ್ ಮೆಹ್ತಾ ಕೂಡ ತಮ್ಮ ಮಗನ ನಿರ್ಧಾರವನ್ನು ಒಪ್ಪಿಕೊಂಡರು. ಅವರಿಗೆ ಗೊತ್ತಿತ್ತು ಅರ್ಜುನ್ ಆಯ್ಕೆ ತಪ್ಪಾಗುವುದಿಲ್ಲ ಎಂದು. ಹೀಗೆ ಸಂಬಂಧ ಪಕ್ಕಾ ಆಯಿತು. ಮದುವೆ ದಿನಾಂಕ ನಿಗದಿಯಾಯಿತು. ಶೋಭಾ ಹಲವಾರು ಬಾರಿ ಪ್ರಯತ್ನಿಸಿದಳು, ಯಾವುದೋ ರೀತಿಯಲ್ಲಿ ಅರ್ಜುನ್ ಮನಸ್ಸು ಬದಲಿಸಬೇಕು ಎಂದು. ಅವಳು ನೆರೆಹೊರೆಯರ ಮೂಲಕ ಹೇಳಿಸಲು ಯತ್ನಿಸಿದಳು, ಮೀರಾ ದರಿದ್ರ, ಯಾವಾಗಲೂ ಅನಾರೋಗ್ಯದಲ್ಲೇ ಇರುತ್ತಾಳೆ ಎಂದು. ಆದರೆ ಅರ್ಜುನ್ ಯಾರ ಮಾತನ್ನೂ ಕೇಳಲಿಲ್ಲ. ಇದು ಎಲ್ಲವೂ ಈರ್ಷೆಯಿಂದ ಮಾಡಿದ ಮಾತುಗಳೆಂದು ಅವನು ಈಗಾಗಲೇ ಅರ್ಥ ಮಾಡಿಕೊಂಡಿದ್ದ. ಕೊನೆಗೂ ಮದುವೆ ದಿನ ಬಂತು. ಮೀರಾಳನ್ನು ವಧುವಾಗಿ ಸಜ್ಜುಗೊಳಿಸಲಾಯಿತು. ಇಂದೂ ಕೂಡ ಶೋಭಾ ಅವಳಿಗೆ ವಿಶೇಷವಾದ ಆಭರಣಗಳನ್ನು ಹಾಕಲು ಬಿಡಲಿಲ್ಲ. ಆದರೆ ಧನ್ರಾಜ್ ಮೆಹ್ತಾ ಅವರ ಮನೆಯಿಂದ ಮೀರಾಳಿಗಾಗಿ ಬಂದ ಮದುವೆಯ ಉಡುಪು ಮತ್ತು ಆಭರಣಗಳು ಒಬ್ಬ ರಾಣಿಗೆ ತಕ್ಕಂತೆ ಕಂಡವು. ಮೀರಾ ಕೆಂಪು ಬಣ್ಣದ ಮದುವೆ ಸೀರೆಯನ್ನು, ವಜ್ರದ ಹಾರವನ್ನು ಧರಿಸಿದಾಗ ಅವಳ ಕಪ್ಪು ಮೈ ಬಣ್ಣವು ಪ್ರಕಾಶಮಾನವಾಗಿ ಮಿಂಚಿತು. ಮೀರಾಳ ಮದುವೆಯ ಮೆರವಣಿಗೆ ಅದ್ಭುತವಾಗಿತ್ತು. ಅವಳನ್ನು ಯಾವಾಗಲೂ ನಿಂದಿಸುತ್ತಿದ್ದ ಮಹಿಳೆಯರು ಅದನ್ನು ನೋಡಿ ಆಶ್ಚರ್ಯದಿಂದ ನಿಂತರು. ಪೂಜಾ ಮತ್ತು ನೇಹಾ ಒಳಗೆ ಸುಡುತ್ತಿದ್ದರು. ಅವರು ಅಡಿಗೆ ಮನೆಗೆ ಸೀಮಿತಗೊಳಿಸಿದ್ದ ಮೀರಾ ಇಂದು ರಾಣಿಯಂತೆ ವಿದಾಯವಾಗುತ್ತಿದ್ದಳು. ಮದುವೆಯ ನಂತರ ಮೀರಾ ಅರ್ಜುನ್ನ ಅರಮನೆ ಸಮಾನ ಮನೆಯೊಳಗೆ ಕಾಲಿಟ್ಟಳು. ಅರ್ಜುನ್ ಅವಳ ಮುಸುಕು ತೆಗೆದು ಅವಳನ್ನು ಅಪ್ಪಿಕೊಂಡು ಹೇಳಿದ, ನಿನಗೆ ಈ ಜಗತ್ತಿನ ಎಲ್ಲಾ ಸಂತೋಷ ಮತ್ತು ಗೌರವವನ್ನು ಕೊಡುತ್ತೇನೆ ಎಂದು. ಆ ಒಂದು ಪ್ರೀತಿಯ ಕ್ಷಣ ಮೀರಾಳ ವರ್ಷಗಳ ನೋವನ್ನು ಮರೆಮಾಡಿತು. ಕಾಲ ಕಳೆಯುತ್ತಾ ಮೀರಾ ಬಲವಾದ, ಆತ್ಮವಿಶ್ವಾಸಿ ಮಹಿಳೆಯಾಗಿ ಮಾರ್ಪಟ್ಟಳು. ಅವಳು ಅರ್ಜುನ್ನ ವ್ಯವಹಾರದಲ್ಲೂ ಅವನಿಗೆ ಬೆಂಬಲವಾಗಿ ನಿಂತಳು. ಇನ್ನೊಂದು ಕಡೆ ಮೀರಾಳ ಹಳೆಯ ಕುಟುಂಬದ ಮೇಲೆ ಸಂಕಷ್ಟಗಳ ಪರ್ವತವೇ ಬಿದ್ದಿತು. ಪೂಜಾ ಮತ್ತು ನೇಹಾಳ ಮದುವೆಗಳು ಮುರಿದು ಹೋಯಿತು. ಮಹೇಶ್ ಅವರ ಶಸ್ತ್ರಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ಅಗತ್ಯವಾಗಿತ್ತು. ತೊಂದರೆಗೊಂಡ ಶೋಭಾ ಸಹಾಯಕ್ಕಾಗಿ ಅರ್ಜುನ್ ಕಚೇರಿಗೆ ಬಂದಳು. ಅಲ್ಲಿ ಮೀರಾ ತನ್ನ ಹಳೆಯ ನೋವನ್ನು ಮರೆತು ಅವಳನ್ನು ಅಪ್ಪಿಕೊಂಡಳು. ಮೀರಾ ತನ್ನ ತಂದೆಗೆ ಉತ್ತಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದಳು. ಅಷ್ಟೇ ಅಲ್ಲ, ತನ್ನ ತಂಗಿಯರ ಜೀವನವನ್ನು ಕೂಡ ಸರಿಪಡಿಸಿದಳು. ತನ್ನ ಒಳ್ಳೆಯ ವರ್ತನೆಯ ಮೂಲಕ ಅವಳು ಒಂದು ದೊಡ್ಡ ಸತ್ಯವನ್ನು ಸಾಬೀತು ಮಾಡಿದಳು. ಬಣ್ಣಕ್ಕಿಂತ ಹೃದಯದ ಸೌಂದರ್ಯವೇ ಮುಖ್ಯ. ಆದ್ದರಿಂದಲೇ ಹೇಳುತ್ತಾರೆ, ಸಹನೆಯ ಫಲ ಯಾವಾಗಲೂ ಸಿಹಿಯಾಗಿರುತ್ತದೆ ಮತ್ತು ದೇವರ ಮೇಲೆ ನಂಬಿಕೆ ಇಡುವವರು ಎಂದಿಗೂ ಸೋಲುವುದಿಲ್ಲ ಎಂದು. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.